ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರಿಯಾ ನಾಯ್ಡು ವ್ಲಾಗ್ಸ್. ಸೊ ಬನ್ನಿ, ಇವತ್ತೇನು ಲಂಚ್ಗೆ ರೆಡಿ ಮಾಡ್ತಾಯಿದ್ದೀನಿ ಅಂದರೆ ಪಾಲಕ್ ರೆಡಿ ಮಾಡ್ಕೊತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ ನೋಡಿ. ಇವಾಗ ಬಂದ್ಬಿಟ್ಟು ಬೇಳೆ 1 ಕಪ್ ತೊಗೊಂಡಿದ್ದೀನಿ, ಮತ್ತು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಸೊ ಇವಾಗ ಟೊಮೊಟೊ ಹಾಕ್ತಾಯಿದ್ದೀನಿ. ಟೊಮೊಟೊ ಹಾಕಿದ ತಕ್ಷಣ ಜೀರಿಗೆ ಮೆಣಸಿನ್ಕಾಯಿನೂ ಹಾಕ್ಕೋತಾ ಇದ್ದೀನಿ. ಮೆಣಸಿನ್ಕಾಯಿ ಒಂದು 10 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, 10 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, ಮತ್ತು ಜೀರಿಗೆ ಹಾಕ್ಕೊಂಡಿದ್ದೀನಿ, ಮತ್ತು ಧನಿಯಾ ಪೌಡ್ರು ಕೂಡ ಹಾಕ್ಕೊಂಡಿದ್ದೀನಿ, ಮತ್ತು ನಿಂಬೆ ಗಾತ್ರದಲ್ಲಿ ಬಂದುಬಿಟ್ಟು ಹುಣಸೆಹಣ್ಣು ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಪಾಲಕ್ಕು ಹಾಕ್ತಾಯಿದ್ದೀನಿ. ಪಾಲಕ್ ಒಂದು ಕಟ್ ತೊಗೊಂಡಿದ್ದೆ, ಒಂದು ಕಟ್ಟಲ್ಲಿ ಕ್ಲೀನ್ ಮಾಡಿ ತೊಗೊಂಡಿದ್ದೆ. ಸೊ ಇವಾಗ 2.5 ಕಪ್ಪು ವಾಟ್ರು ಮಿಕ್ಸ್ ಮಾಡ್ತಾಯಿದ್ದೀನಿ. 2.5 ಕಪ್ ತೊಗೊಳ್ಳಿ, ಯಾಕಂದರೆ ಪಾಲಕ್ಕು ವಾಟ್ರ್ ಬಿಡುತ್ತಲ್ವ. ಸೊ ಅದರಿಂದ ಪಾಲಕ್ಗೆ 2.5 ಕಪ್ ನೀರು ತೊಗೊಂಡಿದ್ದೀನಿ. ಮತ್ತು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಬೇಕು. ಅದು ಹಾಕಿದ ತಕ್ಷಣ 1 ಸ್ಪೂನ್ ಬಂದ್ಬಿಟ್ಟು ಅರಿಶಿನ ಪುಡಿ ಹಾಕ್ಕೊಬೇಕು. ಅದಾಗಿದ ತಕ್ಷಣ ಅದ್ರ ಜೊತೆ ಒಂದು ಕಡೆ ಇಟ್ಟಿದ್ದೀನಿ. ಇವಾಗ ಬಂದು ಬೆಂಡೆಕಾಯಿನ ಫ್ರೈ ಮಾಡ್ಕೊತಾ ಇದ್ದೀನಿ. ನಾನು ಆಯಿಲಲ್ಲೇ ಫ್ರೈ ಮಾಡ್ಕೊಳ್ಳೋದು, ಸೊ ಚೆನ್ನಾಗಿರುತ್ತೆ ಅದು. ಇವಾಗ ಫ್ರೈ ಮಾಡೋದಕ್ಕೆ ಆಯಿಲ್ ಹಾಕ್ಕೊಂಡಿದ್ದೀನಿ. ಇವಾಗಲೇ ಆಯಿಲ್ ಹಾಕ್ಕೊಬೇಕು, ಯಾಕಂತಂದರೆ ಇವಾಗ ಆಯಿಲ್ ಹಾಕ್ಕೊಂಡ್ರೆ ಅದು ನಾರಾಗಿ ಕಾಣಿಸೋದಿಲ್ಲ, ಚೆನ್ನಾಗಿರುತ್ತೆ ಫ್ರೈ, ಅದು ಉದ್ರುದ್ರಾಗಿರುತ್ತೆ ಆಮೇಲೆ. ಸೊ ಇವಾಗ ಬೇಳೆ ವಿಸಿಲು ಬರ್ತಾಯಿದೆ. ಆಮೇಲೆ ಇವಾಗ ಬಂದ್ಬಿಟ್ಟು ಅದು ಫ್ರೈ ಆಗಿದೆ ಬೆಂಡೆಕಾಯಿಗೆ. ಮತ್ತು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಬೇಕು, ಮತ್ತು ಅರಿಶಿನ ಪುಡಿ ಒಂದು ಅರ್ಧ ಸ್ಪೂನ್ ಹಾಕ್ಕೊಬೇಕು. ಅದಾಗಿದ ತಕ್ಷಣ 1 ಸ್ಪೂನು ಖಾರದ ಪುಡಿ ಹಾಕ್ಕೊಬೇಕು. ಖಾರದ ಪುಡಿ ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡಿದ ತಕ್ಷಣ ಸ್ವಲ್ಪ ಹೊತ್ತು ಒಂದು 3 to 3 ಮಿನಿಟ್ಸ್ ಇಟ್ಕೊಬೇಕು. ಅದಾದಮೇಲೆ ಬೇಳೆ ಬೆಂದಿತ್ತಲ್ವ, ಅದನ್ನು ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಪಾಲಕ್ಕು ಎಲ್ಲ ಹಾಕಿ ಇದರಲ್ಲಿ ಇಟ್ಟಿದ್ನಲ್ವ ಕುಕ್ಕರಲ್ಲಿ, ಅದು ಇವಾಗ ಬೆಂದಿದೆ. ಇವಾಗ ಸ್ಮ್ಯಾಶ್ ಮಾಡ್ಕೊಬೇಕು. ಸ್ಮ್ಯಾಶ್ ಮಾಡ್ಕೊಂಬಿಟ್ಟು ಒಂದು 5 ಮಿನಿಟ್ಸು ಕುದಿಯೋಕ್ಕಿಡಬೇಕು. ಅದಾಗಿದ ತಕ್ಷಣ ಅದ್ರ ಪಕ್ಕದಲ್ಲೇ ಒಗ್ಗರಣೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಒಗ್ಗರಣೆಗೆ ಬಂದ್ಬಿಟ್ಟು ಆಯಿಲು ಮತ್ತು ಎಣ್ಣೆ, ಸಾಸಿವೆ, ಮತ್ತು ಕರಿಬೇವಿನ ಸೊಪ್ಪು, ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ ಬಂದ್ಬಿಟ್ಟು ಫ್ಲೇವರ್ಗೆ ಹಾಕ್ಕೊಳ್ಳೋದು. ಸೊ ಇವಾಗ ಬಂದ್ಬಿಟ್ಟು ಸ್ಟವ್ ಹೊತ್ಸಿದ್ದೀನಿ. ಸೊ ಅದ್ರ ಜೊತೆಗೆ ಇದು ಕರಿಬೇವಿನ ಸೊಪ್ಪು ಹಾಕಿದ್ದೀನಿ, ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿನೂ ಹಾಕಿದ್ದೀನಿ, ಮತ್ತು ಹಿಂಗೂ ಹಾಕ್ಕೊಂಡಿದ್ದೀನಿ. ಹಿಂಗೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಫ್ಲೇವರ್, ಅದೂ ಚೆನ್ನಾಗಿ ಕಾಣುತ್ತೆ. ಸೊ ಅದನ್ನು ಹಾಕ್ಕೊಬೋದು.